ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಸಗಳಲ್ಲಿ ಶ್ರೇಷ್ಠವಾದಂತಹ ಮಾಸ ಇದು ವೈಶಾಖ ಮಾಸ ಎಂಬುದಾಗಿ ನಮಗೆ ಸ್ಕಂದ ಪುರಾಣದಲ್ಲಿ ಬರುವಂತಹ ಮಾಸ ಮಾಹಾತ್ಮ್ಯದಲ್ಲಿ ನಾವು ಕೇಳುತ್ತೇವೆ. ಈ ವೈಶಾಖ ಸ್ನಾನವನ್ನ ಹುಣ್ಣಿಮೆಯಿಂದ ಪ್ರಾರಂಭ, ಅಂದರೆ ಈ ಮಾಸ ಸ್ನಾನಗಳು ಏನೇನು ಇದೆ, ಮಾವೈ, ಆಷಾಢ, ಕಾರ್ತಿಕ, ಮಾಘ ಮಾಸ ಹಾಗೂ ವೈಶಾಖ ಮಾಸ, ಈ ಸ್ನಾನವನ್ನ ಒಂದು ತಿಂಗಳಿನ ಮೊದಲಿಂದಲೇನೆ ಪ್ರಾರಂಭವಾಗುತ್ತದೆ. ಅಂದ್ರೆ ಒಂದು ತಿಂಗಳು ಅಂತಂದ್ರೆ ಹುಣ್ಣಿಮೆಯಿಂದ ಹುಣ್ಣಿಮೆ ಪರ್ಯಂತ ವೈಶಾಖ ಸ್ನಾನ ಇರ್ತದೆ. ಉದಾಹರಣೆಗೆ ಚೈತ್ರ ಹುಣ್ಣಿಮೆಯಿಂದ ವೈಶಾಖದ ಹುಣ್ಣಿಮೆಯವರೆಗೆ ವೈಶಾಖ ಸ್ನಾನವನ್ನು ಆಚರಣೆಯನ್ನ ಮಾಡಬೇಕು. ಹಾಗೆ ಎಲ್ಲ ಮಾಸಗಳು ಈ ರೀತಿಯಾಗಿ ವೈಶಾಖ ಸ್ನಾನವನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲ ಪಾಪಗಳ ಪರಿಹಾರವಾಗ್ತದೆ. ಭಗವಂತನ ಪ್ರೀತಿಗೋಸ್ಕರ ಈ ನಿಯಮವನ್ನು ನಾವು ಆಚರಣೆಯನ್ನ ಮಾಡಬೇಕು. ಮತ್ತೊಂದು ಮಾತನ್ನ ಹೇಳ್ತಾರೆ, ಯಾವ ರೀತಿಯಾಗಿ ವಟವೃಕ್ಷದ ಬೀಜ ಬೆಳೀತಾ ಹೋಗ್ತದೆ ಆ ರೀತಿಯಾಗಿ ಈ ವೈಶಾಖ ಮಾಸದಲ್ಲಿ ಮಾಡುವಂತಹ ಎಲ್ಲ ಸತ್ಕರ್ಮಗಳು ಕೂಡ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಅಂಬರೀಷ ಮಹಾರಾಜ ತಾನು ನಾರದರಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ವೈಶಾಖ ಮಾಸದ ಕರ್ತವ್ಯಗಳೇನು, ಯಾವ ರೀತಿಯಾಗಿ ಭಗವಂತನ ಪೂಜೆಯನ್ನು ಮಾಡಬೇಕು, ಏನನ್ನ ನೈವೇದ್ಯ ಮಾಡಬೇಕು, ಇದೆಲ್ಲವನ್ನು ಕೂಡ ಹೇಳಿ ನನಗೆ ಅನುಗ್ರಹ ಮಾಡ್ರಿ ಅಂತ ನಾರದರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ನಾರದರು ತಿಳಿಸ್ತಾರೆ, ಮೊಟ್ಟ ಮೊದಲಿಗೆ ಮಾಡಬೇಕಾದಂಥದ್ದು ಸ್ನಾನ. ವೈಶಾಖ ಮಾಸದಲ್ಲಿ ಈ ರೀತಿಯಾಗಿ ಸಂಕಲ್ಪವನ್ನ ಮಾಡಬೇಕು. ವೈಶಾಖಂ ಸಕಲಂ ಮಾಸಂ ಮೇಷ ಸಂಕ್ರಮಣೆ ರವೇಹೆ ಪ್ರಾತಸ್ಸ ನಿಯಮ ಸ್ನಾಸ್ಯೆ ಪ್ರೀತೋಸ್ತು ಮಧುಸೂದನಃ ಮಧುಹಂತು ಪ್ರಸಾದೇನ ಬ್ರಾಹ್ಮಣಾನಾಂ ಅನುಗ್ರಹಾತೆ ನಿರ್ವಿಘ್ನಮಸ್ತು ಮೇ ಪುಣ್ಯಂ ವೈಶಾಖ ಸ್ನಾನಮನ್ವಹಂ ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸೂರ್ಯ ಮೇಷರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾನು ಪ್ರತಿನಿತ್ಯ ನಿಯಮಬದ್ಧನಾಗಿ ನಾನು ನಿನ್ನ ಪ್ರೀತಿಗಾಗಿ ಆಚರಣೆಯನ್ನು ಮಾಡ್ತೇನೆ ಸ್ವಾಮಿ. ನೀನು ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಇದ್ದು ಅನುಗ್ರಹವನ್ನ ಮಾಡಿ ನಿರ್ವಿಘ್ನವಾಗಿ ಪ್ರತಿನಿತ್ಯವೂ ಈ ಸ್ನಾನವನ್ನ ಮಾಡುವಂತೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಇನ್ನ ಪ್ರತಿನಿತ್ಯ ಕೆಲವೊಬ್ಬರಿಗೆ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ, ದೇಹದಲ್ಲಿ ಆಲಸ್ಯ ಇರ್ತದೆ, ಅನಾರೋಗ್ಯದಿಂದ ಮಾಡಲಿಕ್ಕೆ ಆಗ್ತಿರೋದಿಲ್ಲ, ಆಶೌಚಾದಿಗಳಿಂದ ಸ್ನಾನವನ್ನು ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಅಂಥವರು ಅಂತ್ಯಪುಷ್ಕರಣಿ ಅಂದರೆ ವೈಶಾಖ ಸ್ನಾನ ಮುಗಿಯುವ ಕೊನೆಯ 3 ದಿನಗಳಲ್ಲಿ ಈ ನಿಯಮವನ್ನ ಆಚರಣೆಯನ್ನ ಮಾಡಬಹುದು ಎಂಬುದಾಗಿ ತಿಳಿಸಿದ್ದಾರೆ. ಎಲ್ಲ ಧರ್ಮಗಳಿಗೂ ಕೂಡ ಮೊಟ್ಟ ಮೊದಲಿಗೆ ಇರುವಂತಹದ್ದು ಸ್ನಾನ. ಆ ಸ್ನಾನವನ್ನು ಮಾಡದೆ ಯಾವ ಕರ್ಮವನ್ನು ಆಚರಣೆ ಮಾಡಿದರೂ ಕೂಡ ಅದು ಆನೆ ಕಪಿತ್ತ ಹಣ್ಣನ್ನು ತಿನ್ನುತ್ತೆ, ಮುಲಾಂಬಳಂ ಅಂತ ತಮಿಳಲ್ಲಿ ಹೇಳ್ತಾರೆ. ಅದು ತಿಂದರೂ ತಿನ್ನದಿದ್ದ ಹಾಗೆ ಇರ್ತದೆ. ಹಾಗೆ ಸ್ನಾನವನ್ನು ಆಚರಣೆ ಮಾಡದೆ ಎಂಥ ಸತ್ಕರ್ಮವನ್ನು ನಾವು ಮಾಡಿದರೂ ಅದು ನಿಷ್ಫಲವಾಗ್ತದೆ, ಅದು ಫಲದಾಯಕವಾಗುವುದಿಲ್ಲ ಅಂತಹ ಕರ್ಮ ಎಂಬುದಾಗಿ ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಈ ಸ್ನಾನವನ್ನ ಸಂಕಲ್ಪವನ್ನು ಮಾಡಿ ನಾವು ವಿಶೇಷವಾಗಿ ಗಂಗಾದಿ ಸಕಲ ತೀರ್ಥಗಳ ಸ್ಮರಣೆಯನ್ನು ಮಾಡಿ ನಮ್ಮ ದೇಶದಲ್ಲಿ ಹತ್ತಿರ ಇರುವಂತಹ ಪವಿತ್ರವಾದಂತಹ ನದಿಗಳು, ಸರೋವರ, ತಟಾಕ ಏನಿದೆಯೋ ಅಲ್ಲಿ ಹೋಗಿ ನಾವು ಸ್ನಾನವನ್ನ ಸಂಕಲ್ಪವನ್ನು ಮಾಡಬೇಕು. ಪ್ರತಿ ತಿಂಗಳು ಅಂದರೆ ಈ ಮಾವೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಸಂಕಲ್ಪಕ್ಕೆ ಒಂದು ಶ್ಲೋಕ ಇರ್ತದೆ, ಅರ್ಘ್ಯಕ್ಕೆ ಒಂದು ಶ್ಲೋಕ ಇರ್ತದೆ. ಹಾಗೆ ಈ ರೀತಿಯಾಗಿ ನಾವು ಸ್ನಾನವನ್ನ ಮಾಡಿ ನಾವು ಅರ್ಘ್ಯವನ್ನ ಕೊಡಬೇಕು. ಅರ್ಘ್ಯ ಕೊಡೋಕ್ಕಿಂತ ಪೂರ್ವದಲ್ಲಿ ಈ ಶ್ಲೋಕವನ್ನ ನಾವು ಪಠನೆ ಮಾಡಬೇಕು. ಮಧುಸೂದನ ದೇವೇಶ ವೈಶಾಖೆ ಮೇಷಗೆ ರವೌ ಪ್ರಾತಸ್ನಾನಂ ಕರಿಷ್ಯಾಮಿ ನಿರ್ವಿಘ್ನಂ ಕುರು ಮಾಧವ. ಹೇ ಮಧುಸೂದನ,
ಎಲ್ಲ ದೇವತೆಗಳಿಗೆ ಒಡೆಯನಾದಂತಹ ಭಗವಂತ ಈ ಸೂರ್ಯ ಮೇಷರಾಶಿಯಲ್ಲಿ ಪ್ರವೇಶ ಮಾಡುವಂತಹ ಈ ಸಂದರ್ಭದಲ್ಲಿ ವೈಶಾಖ ಮಾಸದಲ್ಲಿ ನಾನು ಪ್ರಾತಃ ಸ್ನಾನವನ್ನು ಆಚರಿಸ್ತಾ ಇದ್ದೇನೆ. ನಿರ್ವಿಘ್ನವಾಗಿ ಈ ಸ್ನಾನವನ್ನು ನೀನು ಮಾಡಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ, ಆದ ಮೇಲೆ ವೈಶಾಖೆ ಮೇಷಗೆ ಭಾನೌ ಪ್ರಾತಃ ಸ್ನಾನಪರಾಯಣ ಅರ್ಘ್ಯಂ ತೇಹಂ ಪ್ರದಾಸ್ಯಾಮಿ ಗೃಹಾಣ ಮಧುಸೂದನ ಎಂಬುದಾಗಿ ನಾವು ಅರ್ಘ್ಯವನ್ನು ಕೊಡ್ತೇನೆ ಅಂತ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ದೇವದೇವಾರ ವಿಂದಾಕ್ಷ ಎಂಬುದಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ಅರ್ಘ್ಯಂ ತೇಹಂ ಪ್ರದಾಸ್ಯಾಮಿ ಗೃಹಾಣ ಮಧುಸೂದನ ಅಂತ ನಾವು ಅರ್ಘ್ಯವನ್ನು ಕೊಟ್ಟು ಆದ ಮೇಲೆ ನಮ್ಮ ಶಕ್ತಿಯನುಸಾರವಾಗಿ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಮಾಡಬೇಕು. ಸ್ನಾನಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೋ ಅಷ್ಟೇ ಪ್ರಾಶಸ್ತ್ಯವನ್ನು ಈ ವೈಶಾಖ ಮಾಸದಲ್ಲಿ ಭಗವಂತನ ಅರ್ಚನೆಗೆ ಕೊಟ್ಟಿದ್ದಾರೆ. ಹಾಗಾಗಿ ದೇವರನ್ನ ವಿಶೇಷವಾಗಿ ಅರ್ಚನೆಯನ್ನ ಮಾಡಬೇಕು. ಕೇವಲ ಅರ್ಚನೆ ಅಂತಂದರೆ ವಿವಿಧವಾದ ಫಲಪುಷ್ಪಗಳಿಂದ ದೇವರನ್ನ ಪೂಜಿಸೋದಲ್ಲ. ಈ ವೈಶಾಖ ಮಾಸದಲ್ಲಿ ದೇವರ ಪ್ರೀತಿಗಾಗಿ ಪಾನಕ ಹಾಗೂ ಮೊಸರನ್ನ ಇದೆರಡನ್ನು ಕೂಡ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆಯನ್ನು ಮಾಡಿ ಅತಿಥಿಗಳಿಗೆ, ಅಭ್ಯಾಗತರಿಗೆ, ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ತಾನು ಆ ಶೇಷವನ್ನು ಸ್ವೀಕಾರ ಮಾಡಬೇಕು. ಈ ರೀತಿಯಾಗಿ ಈ ಮಾಸದಲ್ಲಿ ಜಲದಾನವನ್ನು ಮಾಡಬೇಕು, ಛತ್ರದಾನವನ್ನು ಮಾಡಬೇಕು, ಆದಮೇಲೆ ಪಾದುಕೆ ದಾನ, ಚಪ್ಪಲಿಯ ದಾನವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಬಹಳ ಫಲದಾಯಕವಾದಂಥದ್ದು ಅಂತ ನಮಗೆ ಅನೇಕ ಸ್ಮೃತಿಗಳು, ಪುರಾಣಗಳು ತಿಳಿಸಿಕೊಡುತ್ತದೆ. ನಮ್ಮ ಶಕ್ತಿಯನುಸಾರವಾಗಿ ಆ ಸತ್ಕರ್ಮವನ್ನು ಆಚರಿಸುವಂತೆ ದೇವರು ನಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.